ನಮಸ್ಕಾರ. ಈ ದಿನ ಇನ್ಸ್ಟಿಟ್ಯೂಟ್ನಲ್ಲಿ ವಿಡಿಯೋ ಯಾವ ರೀತಿ ಎಡಿಟಿಂಗ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಓಪನ್ ಆದ ನಂತರ ನೆಕ್ಸ್ಟ್ ಇಲ್ಲಿದೆಯಾ ನೋಡಿ, ವಿಡಿಯೋ, ಫೋಟೋ ಮತ್ತು ಕಾಲೇಜ್ ಅಂತ. ವಿಡಿಯೋ ಬೇಕು ಅಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಅಂತಿದೆಯಲ್ಲ, ನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ನಮಗೆ ಯಾವುದು ವಿಡಿಯೋ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಬೇಕು. ಫಸ್ಟು ನಾನು ಇದನ್ನು ಚೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಕೆಳಗಡೆ ಆರೋ ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ನೋಡಿ, ವಿಡಿಯೋ ಬಂದಿದೆ. ಈಗ ಪ್ಲೇ ಮಾಡ್ತೀನಿ. ನೋಡಿ, ಪ್ಲೇ ಆಗ್ತಾಯಿದೆ. ಈಗ ಈ ರೀತಿ ಪ್ಲೇ ಆದ ನಂತರ ನೋಡಿ, ಇಲ್ಲಿ ಪಕ್ಕ ಕ್ಯಾನ್ವಾಸ್ ಅಂತಿದೆ ನೋಡಿ, ಈ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ನಮಗೆ ಯಾವ ಸೈಜ್ ಬೇಕು ಈ ಸೈಜು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯೂಟ್ಯೂಬಿಗೆ ಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿದೆ ನೋಡಿ, ಯೂಟ್ಯೂಬ್ಗೆ 16:9 ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ರೀಲ್ಸ್ಗಾದರೆ ಇಲ್ಲಿ ಪಕ್ಕ ಇದೆ ನೋಡಿ, 9.16 ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮೇಲಿದೆ ನೋಡಿ, ಎಷ್ಟು ಬೇಕು ನಮಗೆ ಈ ರೀತಿ ಝೂಮ್ ಮಾಡ್ಕೊಳ್ಬೋದು. ನಮಗೆ ಝೂಮ್ ಬೇಡ, ನಾರ್ಮಲ್ ಆಗಿರಲಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ನಮಗೆ ನೆಕ್ಸ್ಟು ಯಾವ ಮ್ಯೂಸಿಕ್ ಬೇಕು ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಆಡಿಯೋ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಮ್ಯೂಸಿಕ್ಕು ಮತ್ತು ಎಫೆಕ್ಟು, ರೆಕಾರ್ಡ್ ಬೇಕು ಅಂದರೆ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೋದು. ನಮಗೆ ಮ್ಯೂಸಿಕ್ ಬೇಕೀಗ, ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿದೆ ನೋಡಿ ಮೇಲ್ಗಡೆ ಫೀಚರು, ಮೈ ಮ್ಯೂಸಿಕ್ ಎಫೆಕ್ಟ್ ಅಂತ. ಇಲ್ಲಿ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಿಮಗೆ ಯಾವ್ದು ಬೇಕು ಆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಪ್ಲೇ ಮಾಡಿ ನೋಡೋಣ. ನೋಡಿ, ಈ ರೀತಿ ಇದು ಇಲ್ಲಿ ಕುಂತಿದೆ. ಈಗ ನಮಗೆ ವಾಲ್ಯೂಮ್ ನೋಡಿ, ವಾಲ್ಯೂಮ್ ಎಷ್ಟು ಬೇಕಷ್ಟು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಇಲ್ಲಿ ಇಷ್ಟು ಸಾಕು, ನಾರ್ಮಲ್ಲು. ನೋಡಿ, ನೆಕ್ಸ್ಟ್ ಎಫೆಕ್ಟು ಯಾವ ರೀತಿ ಬೇಕು ಆ ರೀತಿ ಎಫೆಕ್ಟ್ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬೇಡ ನಮಗೆ, ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಈ ಸ್ಟಿಕ್ಕರ್ ಬೇಕು ಅಂದರೆ ಸ್ಟಿಕ್ಕರ್ ಯಾವ್ದು ಬೇಕು ಅದನ್ನು ಕೂರಿಸ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ನಮ್ಗೆ ಯಾವ ಸ್ಟಿಕ್ಕರ್ ಬೇಕು ಇದನ್ನು ಕೂರಿಸ್ಕೊಳ್ಬೋದು. ನೋಡಿ, ಈ ರೀತಿ ಇಲ್ಲಿ ಕೂರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕಾರ್ನರಲ್ಲಿ ಟಚ್ ಮಾಡಿ ನಮಗೆ ಎಷ್ಟು ದೊಡ್ಡದು ಚಿಕ್ಕದು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿದ್ರೆ ಕೂತ್ಕೊಳ್ಳುತ್ತೆ ಇದು. ಇಲ್ಲಿ ಕೆಳಗಡೆ ಇದೆ ನೋಡಿ, ಈ ಕ್ಲಿಪ್ಪು ಮೇಲೆ ಕ್ಲಿಕ್ ಮಾಡಿದ್ರೆ ಎಂಡ್ ಕ್ಲಿಪ್ಪು ನಮಗೆ ಎಷ್ಟು ವಿಡಿಯೋ ಇದೆ ಅಲ್ಲಿ ಗಂಟನೂ ಎಂಡ್ ಗಂಟನೂ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಗಂಟನೂ ಕೂತಿದೆ. ಈಗ ಈ ರೀತಿ ಈ ಶೇರ್ ಅನ್ನೋದನ್ನು ಮೇಲ್ಗಡೆ ಕೂರಿಸಿದ್ದೀವಲ್ಲ ಐಕನು, ಇದು ವಿಡಿಯೋ ಎಲ್ಲಿ ತನಕ ಇದೆ ಅಲ್ಲಿವರೆಗೂ ಕೂತಿದೆ ಇದು.
ನೆಕ್ಸ್ಟು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆಗಿದೆ. ನೆಕ್ಸ್ಟ್ ಟೆಕ್ಸ್ಟ್, ನಮಗೆ ಟೆಕ್ಸ್ಟ್ ಬೇಕು ಅಂದರೆ ನೋಡಿ ಇಲ್ಲಿ ಟೆಕ್ಸ್ಟ್ ಅಂತ ಮೇಲೆ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನಮಗೇನು ಬೇಕು ಅದನ್ನು ರೈಟಿಂಗ್ ಬರ್ಕೊಳ್ಬೋದು. ನೋಡಿ ನಾನಿಲ್ಲಿ ಕಿಂಗ್ ಅಂತ ಬರೀತೀನಿ, ಕಿಂಗ್ ಆಫ್ ಬರ್ಡ್ ಅಂತ ಬರೀತೀನಿ. ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಕೊಡಬೇಕು, ಸ್ಪೇಸ್ ಕೊಡ್ತಾಯಿದ್ದೀನಿ. ಆಗಿದೆ. ಕಲರು ಇದು ಬೇಡ ಅಂದರೆ ಬೇರೆ ಚೇಂಜ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಕಲರ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿಕೊಂಡು ಈ ರೀತಿ ಕಲರು ಕೆಳಗಡೆ ನೋಡಿ ಇಲ್ಲಿ ಇದೆ ನೋಡಿ, ಈ ರೀತಿ ಚೇಂಜ್ ಮಾಡ್ಕೊಳ್ಬೋದು. ಕೆಳಗಡೆ ಪ್ಲಸ್ ಅಂತ ಇದೆಯಲ್ಲ ಅದ್ರ ಪಕ್ಕ ಎಲ್ಲ ಇದೆಯಾ ನೋಡಿ, ಇದೆಲ್ಲ ಕಲರು ಚೇಂಜ್ ಮಾಡುವಂಥದ್ದು. ನಮಗೆ ಇದಿರಲಿ ರೆಡ್ಡು. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟು ಇದನ್ನು ಎಲ್ಲಿ ಬೇಕೋ ಅಲ್ಲಿ ನಾವು ಈ ರೀತಿ ಕೂರಿಸ್ಕೊಳ್ಬೋದು. ಇದನ್ನು ಮೂಲೆಗೆ ಕೂರಿಸೋದ ಶೇರ್ ಅನ್ನೋದನ್ನ ನೋಡಿ, ಕಿಂಗ್ ಅನ್ನೋದು ಈಗ ಇಲ್ಲಿ ಕೂರಿಸೋಣ. ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಲೆಂತು ಹೇಳ್ಕೊಳ್ಬೋದು. ಮುಗೀತು. ನೆಕ್ಸ್ಟು ಇಲ್ಲಿ ಕೆಳಗಡೆ ಕ್ಲಿಪ್ ಎಂಡ್ ಮಾಡ್ಕೊಳ್ಬೇಕು. ವಿಡಿಯೋ ಎಲ್ಲಿದೆ ಅಲ್ಲಿವರೆಗೂ ಕ್ಲಿಪ್ಪು ಎಂಡ್ವರೆಗೂ ಇದನ್ನು ಕಿಂಗ್ ಆಫ್ ಬರ್ಡ್ ಅನ್ನೋ ಅಕ್ಷರನ ಕ್ಲಿಪ್ ಎಂಡ್ವರೆಗೂ ಕೂರಿಸ್ಬೇಕು. ನೋಡಿ ಇಲ್ಲಿ ಕ್ಲಿಪ್ ಎಂಡ್ವರೆಗೂ ಬಂದಿದೆ ನೋಡಿ. ಈಗ ಈ ರೀತಿ ಟ್ರ್ಯಾಕಿಂಗು, ಕಾಪಿ ನೋಡಿ ಇಲ್ಲಿ ಡೆಲೀಟ್ ಆಪ್ಷನ್ ಇದೆ. ಈಗ ಇದ್ರ ಮೇಲೆ ಕಿಂಗ್ ಅನ್ನೋದು ಇದೆಯಲ್ಲ, ಇದನ್ನು ಟಚ್ ಮಾಡಿದ್ರೆ ಹೊರಟೋಗುತ್ತೆ. ಇದು ಪುನಃ ಟಚ್ ಮಾಡಿದ್ರೆ ಇಲ್ಲಿ ಡೆಲೀಟ್ ಬೇಕು ಅಂದರೆ ಡೆಲೀಟ್ ಮಾಡ್ಕೊಳ್ಬೋದು. ಮೇಲ್ಗಡೆ ಬೇಡ ನಮಗೆ. ಎಲ್ಲ ಆಗಿದೆ. ಈಗ ಪ್ಲೇ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡಿ. ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ ಬೇಕು ಅಂದರೆ ಎಫೆಕ್ಟು, ಇದ್ರ ಮೇಲೆ ಇನ್ನೊಂದು ಎಫೆಕ್ಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಗೆ ಯಾವ ರೀತಿ ಬೇಕು ನೋಡಿ, ಈ ರೀತಿ ಚೇಂಜ್ ಆಗುತ್ತೆ. ಈ ರೀತಿ ಎಫೆಕ್ಟ್ ಚೇಂಜ್ ಮಾಡ್ಕೊಳ್ಬೋದು ಕೆಳಗಡೆ. ನಮಗೆ ಬೇಡ ಒರಿಜಿನಲ್ ಇರಲಿ ಅಂದರೆ ಒರಿಜಿನಲ್ ಇಟ್ಕೊಳ್ಬೋದು. ಓಕೆ, ನೋಡಿ ಈ ರೀತಿ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದು. ಇನ್ನೂ ಕೆಲವೊಂದಿದೆ, ಇದೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲಾಂಗ್ ಆಗುತ್ತೆ. ಸದ್ಯಕ್ಕಿದ್ದು ಸಾಕು. ನೋಡಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಈ ಬರ್ಡ್ ಕೆಳಗಡೆ ಇನ್ಶೂಟ್ ಅಂತ ಇದೆ ನೋಡಿ, ಇದು ಲೋಗೋ ಹೋಗಬೇಕು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಫ್ರೀ ರಿಮೂವ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಆ್ಯಡ್ ಬರುತ್ತೆ, ಅದು ಕಂಪ್ಲೀಟ್ ಆಗಬೇಕು. ನೋಡಿ ಈ ರೀತಿ ಒಂದು ಆ್ಯಡ್ ಫುಲ್ ಕಂಪ್ಲೀಟ್ ಆಗಬೇಕು. ಇದು ಕಂಪ್ಲೀಟ್ ಆದಮೇಲೆ ವಿಡಿಯೋ ಇನ್ಶೂಟ್ ಅನ್ನೋದು ಐಕಾನ್ ಇಲ್ಲದೇ ಫುಲ್ ಒರಿಜಿನಲ್ಲಾಗಿ ಬರುತ್ತೆ, ಡೌನ್ಲೋಡ್ ಆಗುತ್ತೆ. 10 ಸೆಕೆಂಡ್ಸ್ ಇದೆ. 9, 8, 7, 5, 4, 3, 2, 1. ನೋಡಿ ಈಗ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸ್ಪೋರ್ಟು ಇಲ್ಲಿದೆ ನೋಡಿ, ಇದಕ್ಕೆ ಕ್ಲಿಕ್ ಮಾಡಬೇಕು. ನೋಡಿ ಇದರಲ್ಲಿ ನಮಗೆ ಯಾವ ರೇಷಿಯೋ ಬೇಕೋ ಅದನ್ನು
ಸೆಲೆಕ್ಟ್ ಮಾಡ್ಕೊಳ್ಬೋದು. 1008 ಇದಿರಲಿ ನಾವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ವೀಡಿಯೋ ಡೌನ್ಲೋಡ್ ಆಗುತ್ತೆ. ಒಂದು ಆ್ಯಡ್ ಬರುತ್ತೆ. ಆ್ಯಡ್ ಬಂದ ನಂತರ ಇಲ್ಲಿ ಕ್ಲಿಕ್ ಮಾಡಬೇಕು. ಮೇಲ್ಗಡೆ ಇಂಟು ಮಾರ್ಕ್ ಇದೆಯಲ್ಲ, ಇಲ್ಲೊಂದು ಕ್ಲಿಕ್ ಮಾಡಬೇಕು. ಈಗ ಡೌನ್ಲೋಡ್ ಆಗುತ್ತೆ ನೋಡಿ. ಫುಲ್ ಕಂಪ್ಲೀಟ್ ಆಗಿದೆ ಡೌನ್ಲೋಡು. ಈಗ ಪ್ಲೇ ಮಾಡಿ ನೋಡು ಸಲ ಯಾವ ರೀತಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ವೀಡಿಯೋ. ಈ ರೀತಿ ವೀಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ವೀಡಿಯೋ ಕ್ರಿಯೇಟ್ ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.